I made this pizza. Hey! ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ, ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ ಇನ್ IFT. ವೆಲ್ಕಮ್ ಬ್ಯಾಕ್ ಟು ಮೀ. ಗೈಸ್, ಏನು ಗೊತ್ತಾ, ಇವತ್ತು ನಾನು ಕಾಲೇಜಿಗೆ ಬೇಗ ಹೋಗಿದ್ದೆ. ಸೊ ಫಿಟ್ ಚೆಕ್ ಮಾಡ್ತಿದ್ದೆ, ವೈಷ್ಣವಿನ ನನ್ನ ಜೊತೆ ಜಾಯ್ನ್ ಆದ್ಲು. ಸೊ ಇವತ್ತು ನಮಗೆ ಬುಟಿಕ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಇತ್ತು. ಥಿಯರಿ ಮುಗಿಸ್ಕೊಂಡ್ವಿ. ದೆನ್ ಬ್ರೇಕ್ ಬೇಕಿತ್ತು ಅಂತ ಬ್ರೇಕಿಗೆ ಹೋದ್ವಿ. ಜಸ್ಟ್ ಕ್ಯಾಮ್ರಾ ಆನ್ ಮಾಡಿದೆ ಅಷ್ಟೇ. ಎಲ್ರಿಗೂ ಏನೇನು ಬೇಕು ಬಂದು ಹೇಳ್ಬಿಟ್ಟು ಹೋದ್ರು. कौन है ये लोग? कहाँ से आते हैं? ನಿದ್ದೆ ಮಾಡಿ ಅನ್ನೋದು ಅದಕ್ಕೆ 1 ಗಂಟೆವರೆಗೂ ಅಸೈನ್ಮೆಂಟ್ ಮಾಡ್ಬಾರ್ದು ನೋಡಿದ್ರೆ ನಿದ್ದೆ ಬರುತ್ತೆ. ಕ್ಲಾಸ್ ಹೆಂಗ್ ಕೂತಿದ್ದು ತೋರಿಸಿ. ಅಲ್ಲ ಹೆಂಗ್ ಕೂತಿದ್ದು ತೋರಿಸಿ. ಟಾರ್ಚರ್ ಕೊಡ್ತಾರೆ, ಕೂದಲು ಎಳೆಯೋದು. ಏನ್ರಿ ಇವ್ರದ್ದು ಕೆಲಸ? ಯಾರು? ದೆನ್ ಬ್ರೇಕ್ ಮುಗಿಸ್ಕೊಂಡು ಬಂದು ಮ್ಯಾಮ್ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. ಮ್ಯಾಮ್ ಬರಲಿಲ್ಲ. ಸೊ ಮಾಫಿಯಾ ಗೇಮ್ ಆಡ್ಕೊಂಡು ಕೂತಿದ್ವಿ. ಆ್ಯಕ್ಚುಲಿ ಜಾಸ್ತಿ ಜನ ಇದ್ದಿದ್ದರಿಂದ ಗೇಮ್ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿತ್ತು, ಆಡ್ತಿದ್ವಿ. ಅಷ್ಟರಲ್ಲಿ ಮ್ಯಾಮ್ ಕಾಲ್ ಮಾಡಿ ಕ್ಯಾಡ್ ಕ್ಲಾಸ್ ತೊಗೋತೀನಿ ಅಂತ ಅಂದರು. ಹೋಗಲಿ ಬಿಡು ಅಂತ ಅಂದ್ಕೊಂಡು ಎಲ್ಲರೂ ಕ್ಲಾಸಿಗೆ ಹೋದ್ವಿ. ದೆನ್ ಕ್ಯಾಡ್ ಅಲ್ವಾ, ಸ್ವಲ್ಪ ಅಸೈನ್ಮೆಂಟ್ಸ್ ಎಲ್ಲ ಇತ್ತು, ಅದನ್ನು ಮಾಡ್ಕೊಂಡ್ವಿ. ದೆನ್ ಮತ್ತೆ ಲಂಚ್ ಬ್ರೇಕ್. ಇವತ್ತು ಯಾರೂ ಊಟ ತೊಗೊಂಡು ಹೋಗಿರಲಿಲ್ಲ. ಸೊ ಡಾಮಿನೋಸಿಂದ ಪಿಜ್ಜಾ ಆರ್ಡರ್ ಮಾಡಿದ್ವಿ. ನಮ್ಮ ಸಂದು ನೋಡಿ ಪಿಜ್ಜಾಗೆ ಅಡ್ವರ್ಟೈಸ್ಮೆಂಟ್ ಕೊಡೋ ಥರ ಇಲ್ಲ. I made this pizza. ಕೊನೆಯ ಏನೇನಿದೆ ಇಲ್ಲ ಹೇಳ್ಬಿಡಿ ಇವಾಗ. ಓಕೆ, ಪಿಜ್ಜಾ ಅಂದರೆ ನಾವು ಹುಡುಗಿರು ಕೇಳಬೇಕಾ? 10 ನಿಮಿಷ ಖಾಲಿ ಇರೋ ಬರೋ ಪಿಜ್ಜಾ ಎಲ್ಲ ಖಾಲಿ. ಕ್ಲಾಸ್ ಇನ್ನೂ ಮುಗ್ದಿರಲಿಲ್ಲ. ಸೊ ಹೋಗಿ ಮತ್ತೆ ವರ್ಕ್ನ ಕಂಟಿನ್ಯೂ ಮಾಡ್ಕೊಂಡ್ವಿ. ನಮಗೆ ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಇದೆ. ಸೊ ವಿ ವರ್ ದೇರ್ ಟಿಲ್ 5. ಮ್ಯಾಮ್ ಅಸೈನ್ಮೆಂಟ್ ಕೊಡಲೇಬೇಕು ಅಂತ ಹೇಳಿದ್ರಿಂದ ನೈಟ್ ಎಲ್ಲ ವರ್ಕ್ ಮಾಡಿದ್ವಿ. ಸೊ ಎಲ್ಲರೂ ಫೇಸು ಹಿಂಗಿತ್ತು. 5 ಆಗೋಗಿತ್ತು ಟೈಮು. ಸಿಸ್ಟಮ್ ನೋಡಿ ಎಲ್ರಿಗೂ ತಲೆನೋವು ಬಂದಿತ್ತು. ಸೊ ಕಾಫಿ ಕುಟ್ಕೊಂಡು ಮನೆಗೆ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.